ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ರೆಡಿ ಆಯಿತು. ಹುಬ್ಳಿ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಇಬ್ಬರು ಈ ಥರ ರೆಡಿ ಮಾಡಿದ್ದೀವಿ. ಆ್ಯಂಡ್ ಇವಾಗ 3ನೇ ಆಷಾಢ ಶುಕ್ರವಾರನೂ ಮುಟ್ತಾ ಇದ್ದು ಮಾಡ್ಕೋತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನು ಇಷ್ಟ ಆಗಿದೆ ಲೈಕ್ ಮುದ್ದಾದ ಮನಸೋಳೆ ಮನದಾಗ ಕುಳಿತೋಳೆ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ವ್ಲಾಗ್ ಅಂತ ಹೇಳಿದ್ರೆ ಆಷಾಢದ ಶುಕ್ರವಾರದ 3ನೇ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಸಂಜೆ ದೇವಸ್ಥಾನಕ್ಕೆ ಹೋಗಲ್ಲ ಅಂದ್ಬಿಟ್ಟು ಇವಾಗಲೇ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿ ಆ್ಯಸ್ ಯೂಶ್ವಲ್ ಉಟ್ಕೊಂಡು ದೀಪ ಅನಿಸ್ಬಿಟ್ಟು ಸೊ ಇವಾಗಲೇ ಹೋಗಬೇಕು ದೇವಸ್ಥಾನಕ್ಕೆ. ಆಮೇಲೆ ಆ್ಯಂಡ್ ಈ ವಿಡಿಯೋನ ನಾನು ಆದಷ್ಟು ಪ್ರಯತ್ನ ಮಾಡಿ ಇವತ್ತೇ ಎಡಿಟ್ ಮಾಡಿಬಿಟ್ಟು ಇವತ್ತೇ ಪೋಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆನ್ನೆ 2ನೇ ಆಷಾಢದ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಪ್ಲೀಸ್ ಹೋಗಿ ಚೆಕ್ ಮಾಡಿ, ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತು ಯಾರೂ ಬರ್ತಿಲ್ಲ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಹೇಗಿರುತ್ತೆ ಏನು ಅಂತ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಗೊತ್ತು, ಯಾಕಂದರೆ ಯಾರು ಇದ್ರೆ ಮಾಡಿಕೊಡ್ತಿದ್ರು. ಬಟ್ ಇವತ್ತು ಒಬ್ಬಳೇ ಅಲ್ವಾ, ಸೊ ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳ್ತೀನಿ. ಇದು ಶುಕ್ರವಾರ ಅನಿಸಿದ್ನಲ್ವಾ, ಹಾಗೇ ತೊಳಿತೀನಿ. ಇದನ್ನು ತೊಳೆದಿಟ್ಕೊಂಡು ಮತ್ತೆ ಇವತ್ತು ರೆಡಿ ಮಾಡಬೇಕಾದ್ರೆ ಏನೂ ಹಾಕಲ್ಲ, ಜಸ್ಟ್ ಕೈಲೇ ತೊಳ್ಕೊಳ್ತೀನಿ. ಏನಷ್ಟು ಜಿಟ್ಟೇನೂ ಇಲ್ಲ. ಕೆಳಗಡೆ ಪ್ಲೇಟ್ ತೊಳೆದಿಟ್ಕೊಂಡು ಮತ್ತೆ ಆ್ಯಸ್ ಯೂಶ್ವಲ್ ಅವತ್ತು ಇದ್ರದ್ದು ವ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಮೇ ಬಿ ಇವತ್ತು ನಾನು ಈ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ನಾಳೆ ಇದ್ರದ್ದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಅನಿಸುತ್ತೆ. ಇವತ್ತು ಇದನ್ನೆಲ್ಲ ಹಂಗೆ ಒರೆಸ್ಕೊಂಡು ಮತ್ತೆ ರೆಡಿ ಮಾಡ್ಕೋಬೇಕು. ಈ ವಿಡಿಯೋ ಎಡಿಟ್ ಆಗಿದೆ, ನಾಳೆ ಅಪ್ಲೋಡ್ ಮಾಡ್ತೀನಿ. ಇದ್ರದ್ದು ಒಂದಷ್ಟು ದಿವಸ ಮರ್ತೋದ್ರೆ ವಿಡಿಯೋ ಅಪ್ಲೋಡ್ ಮಾಡೋದೇ ಮರ್ತೋಗ್ಬಿಡ್ತೀನಿ. ಇವತ್ತು ಇನ್ಮೇಲೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಸೊ ಅಪ್ಲೋಡ್ ಮಾಡ್ತೀನಿ, ಡೈಲಿ ಅಪ್ಲೋಡ್ ಮಾಡ್ತೀನಿ. ವೀಡಿಯೋಸ್ ಇದ್ದರೆ ಅಪ್ಲೋಡ್ ಮಾಡೋದಕ್ಕೆ ಏನಿಲ್ಲ, ಒಂದು ಸಲ ಮರ್ತೋಗ್ಬಿಡ್ತೀವಲ್ವಾ, ಅದೇ ಸ್ವಲ್ಪ ಇದು ಜಾಸ್ತಿ ಹಾಕ್ಬಿಟ್ಟೆ. ಒಂದಾಗಿ ಅಪ್ಲೋಡ್ ಮಾಡಬೇಕು, ಮಾಡೋಣ. ಚಿಕ್ಕದು ಬಟ್ಲು. ಏನೋ ಡೆಕೋರೇಟಿವ್ ಆಗಿ ಏನು ಇದು ಮಾಡಲ್ಲ, ಜಸ್ಟ್ ಹಿಂಗೆ ಇದು ಮಾಡ್ಕೊಡ್ತೀನಿ ಅಷ್ಟೇ. ಇದ್ರದ್ದು ವೀಡಿಯೋ ನಾಳೆ ಬರುತ್ತೆ. ಆ್ಯಂಡ್ ಪ್ಲೀಸ್ ಎಲ್ಲರೂ ಹೋಗಿ 2ನೇ ಆಷಾಢದ ವ್ಲಾಗು ಮತ್ತು 1ನೇ ಆಷಾಢದ ವ್ಲಾಗ್ ಯಾರೂ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಅಂದರೆ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ರಿಪ್ಲೈ ಬಂದಿತ್ತು 1ನೇ ಆಷಾಢದ ವ್ಲಾಗಿಗೆ. ಎಷ್ಟು ಜನ ಅಂದರೆ ಐ ಥಿಂಕ್ 33 ವ್ಯೂಸ್ ಆಗಿರೋದು. 2ದಕ್ಕೆ ಏನು ಅಷ್ಟೊಂದೇನಾಗಿಲ್ಲ, ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಆಗೋದು ಆಗುತ್ತೆ, ಆಗದಿರೋದು ಹಂಗೆ ಇರುತ್ತೆ. ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದು, ಆಗಿದ ತಕ್ಷಣ ಖುಷಿ ಪಡೋದು, ಆ ಥರ ಏನಿಲ್ಲ. ಯಾಕಂದರೆ ಇವಾಗ ಸಂಜೆ ಸ್ವಲ್ಪ ಕೆಲಸ ಇರೋದ್ರಿಂದ ಸಂಜೆ ನನ್ನ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ. ಮಾಡೋದನ್ನ ಮಾಡಬೇಕಲ್ವ, ಸೊ ಅದಕ್ಕೆ ಮಾಡಿ ಮುಗಿಸ್ಬಿಡೋಣ ಅಂತ ಮಾಡ್ತಾ ಇರೋದು. ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ, ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಒಂದ್ಸಲ ಚೆಕ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಸಪೋರ್ಟ್ ಮಾಡಿ. ಇವಾಗ ಇದಕ್ಕೆ ಉಪ್ಪು ಹಾಕಬೇಕು. ಈ ಉಪ್ಪನ್ನ ನಾನು ಜಸ್ಟ್ ಇದಕ್ಕೇನೆ ಯೂಸ್ ಮಾಡೋದು, ಅಡುಗೆಗೆಲ್ಲ ಬೇರೆ ಉಪ್ಪು ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಉಪ್ಪನ್ನ ಹಚ್ಚಾದಮೇಲೆ
ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಏನಾದರೂ ಬೇಕಂತ ಹೇಳಿದ್ರೆ. ಇವಾಗ ಉಪ್ಪೆಲ್ಲ ರೆಡಿ ಆಯಿತು. ಇವಾಗ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಪತ್ತೆ ಹಾಕ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೆ. ನೋಡಿ ಇವಾಗೆಲ್ಲ ರೆಡಿ ಆಯಿತು. ಹೂವೆಲ್ಲ ಚೇಂಜ್ ಮಾಡಿ ಹೂವೆಲ್ಲ ಇಟ್ಟು ಹೀಗೆ ಇದನ್ನು ರೆಡಿ ಮಾಡಿದ್ದೀನಿ. ಆ್ಯಂಡ್ ಡೋರೆಲ್ಲ ಇದೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಇವಾಗ ಚಕ ಚಕ ಅಂತ ಪೂಜೆ ಮಾಡಿಬಿಟ್ಟು ಬರ್ತೀನಿ. ಬ್ಯಾಗಲ್ಲಿ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ ನಡ್ಕೊಂಡು. ಆ್ಯಂಡ್ ನಮ್ಮ ಅಕ್ಕಗೆ ಯಾವುದಕ್ಕೂ ಕಾಲ್ ಮಾಡಿದೆ ಏನೋ ಕೇಳೋದಕ್ಕೆ. ಅವಳು ಇಲ್ಲಿ ನಾನು ಇದ್ದೀನಿ ಬಸ್ ಸ್ಟಾಪ್ ಹತ್ರ, ತೊಗೊಳ್ತೀನಿ ಬಾ, ನಾನು ಇವಾಗಲೇ ಹಚ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಂದು. ಸೊ ಇವಾಗ ಹೆಂಗೋ ಒಬ್ಬಳೇ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಹೆಂಗೋ ಕಂಪ್ನಿಗೆ ಸಿಕ್ಕಿದ್ಲು. ಇವಾಗ ಇಬ್ಬರು ಹೋಗ್ಬಿಟ್ಟು ಅವಳು ಹಚ್ಬಿಟ್ಟು ಅವ್ಳು ಕೆಲಸಕ್ಕೆ ಹೋಗ್ತಾಳೆ, ನಾನು ವಾಪಸ್ ಮನೆಗೆ ಬರ್ತೀನಿ. ಇದು ಇದಕ್ಕೆ ಅದು ಹಚ್ಬಿಟ್ಟು ನಿಂಬೆಹಣ್ಣು ನಿಂತ್ಕೊಂಡ್ಬಿಟ್ಟು ಹಾಕೊಳ್ಳಿ. ಇವಾಗ ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತ ವಾಶ್ ಮಾಡ್ತಾಯಿದ್ದೀವಿ. ಪಾತ್ರೆಗಳು ವಾಶ್ ಮಾಡಿಬಿಟ್ರೆ ಆಮೇಲೆ ಅಷ್ಟು ಕೆಲಸ ಇರಲ್ಲ. ನಮ್ಮ ಅಕ್ಕ ಹೆಂಗೋ ಹೋಗೋದು ಒಬ್ಬರೇ ದೇವಸ್ಥಾನಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಅಕ್ಕ ನಾನು ಬರ್ತೀನಿ ಇಬ್ಬರು ಹೋಗೋಣ ಅಂದರು. ನಾನು ಒಬ್ಬರೇ ಎಲ್ಲಾದರೂ ಹೋಗ್ಬೇಕಂದ್ರೆ ನನಗೆ ಇರಿಟೇಟ್. ಸರಿ ಆಯಿತು ಅಂದ್ಬಿಟ್ಟು ಇಬ್ಬರು ಹೋಗ್ಬಿಟ್ಟು ಅವನಿಗೆ ಅವನವೇ ಕೆಲಸಕ್ಕೆ ಹೋದ್ಲು. ನಾನು ಮನೆಗೆ ಬಂದ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ. ನೋಡಬೇಕು ಬಟ್ಟೆಗಳು ಮಿಷಿನ್ಗೆ ಹಾಕಬೇಕು. ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ಅಷ್ಟು ಇನ್ನೇನು ಇಲ್ಲ. ಎಲ್ಲ ಬಟ್ಟೆಗಳನ್ನ ಮಾಡ್ತಾಯಿದ್ದೆ. ಬಟ್ಟೆಗಳು ಕೆಲಸ ಏನಿಲ್ಲ. ಹೇಗೋ ಮೂರನೇ ಆಷಾಢ ಶುಕ್ರವಾರನೂ ಮುಟ್ಟೆ ಇತ್ತು. ಒಂದು ಮಾಡಿದ್ರೆ ಆಯಿತು. ಇವತ್ತಿನ ಟಿಫನ್ ಮಾಡ್ಕೊತಾ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.